ಅಧ್ಯಾಯ 1 ಅರ್ಜುನನ ವಿಷಾದ. ಒಂದು ಕಾಲದಲ್ಲಿ ಪವಿತ್ರ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಮಹಾಯುದ್ಧ ನಡೆಯಲು ಸಿದ್ಧವಾಗಿತ್ತು. ಎರಡು ಸೈನ್ಯಗಳು, ಪಾಂಡವರು ಮತ್ತು ಕೌರವರ ರಥಗಳು, ಗಜಗಳು, ಧ್ವಜಗಳೊಂದಿಗೆ ಕ್ಷಣದಲ್ಲಿ ಸಂಹಾರದ ಹೊಂಚಿನಲ್ಲಿ ನಿಂತಿದ್ದವು. ಈ ಮಹಾಯುದ್ಧದ ನಾಯಕನಾಗಿ ಭಗವಾನ್ ಕೃಷ್ಣನನ್ನು ತನ್ನ ರಥದ ಸಾರಥಿಯಾಗಿ ಮಾಡಿಕೊಂಡಿದ್ದ ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಸ್ಥಾನವನ್ನು ತೆಗೆದುಕೊಂಡ. ಯುದ್ಧ ಆರಂಭಕ್ಕಿಂತ ಮೊದಲು ಅರ್ಜುನ ಕೃಷ್ಣನೊಡನೆ ಒಂದು ವಿನಂತಿ ಮಾಡಿದ. ಹೇ ಕೃಷ್ಣ, ನನ್ನ ರಥವನ್ನು ಈ ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು. ನಾನು ಯಾರು ನನ್ನ ವಿರುದ್ಧ ಯುದ್ಧಕ್ಕೆ ಬಂದಿದ್ದಾರೆ ಎನ್ನುವುದನ್ನು ನೋಡಲು ಇಚ್ಛಿಸುತ್ತೇನೆ. ಕೃಷ್ಣನು ಕ್ಷಣದಲ್ಲೇ ರಥವನ್ನು ಯೋಧರ ಮಧ್ಯದಲ್ಲಿ ನಿಲ್ಲಿಸಿದ. ಅಲ್ಲಿ ಅರ್ಜುನನು ತನ್ನ ಬಂಧುಗಳನ್ನು, ಗುರುಗಳನ್ನು, ಸ್ನೇಹಿತರನ್ನು, ಪತ್ನಿಯ ಸಂಬಂಧಿಕರನ್ನು ಎದುರಾಗಿ ನಿಂತಿರುವುದನ್ನು ಕಂಡ. ಅರ್ಜುನನ ಹೃದಯ ತೀವ್ರ ನೋವಿನಿಂದ ತುಂಬಿತು. ಅವನು ಮನಸ್ಸಿನಲ್ಲಿ ಚಿಂತೆಗೊಳಗಾದ. ನಾನು ನನ್ನದೇ ಕುಟುಂಬದವರನ್ನು ಹೇಗೆ ಕೊಲ್ಲಬಹುದು? ಧರ್ಮಕ್ಕಾಗಿ ಯುದ್ಧವೆಂದರೂ ಇದರಿಂದ ಎಂತಹ ದುಃಖ ಉಂಟಾಗಲಿದೆ? ಕುಟುಂಬ ನಾಶವಾದರೆ ಸಂಸ್ಕಾರವೂ ನಾಶವಾಗುತ್ತದೆ. ನಾಶವಾದ ಸಂಸ್ಕಾರದೊಂದಿಗೆ ಪಾಪವು ಹೆಚ್ಚುತ್ತದೆ. ಅರ್ಜುನನ ಕೈ ಯುದ್ಧಕ್ಕೆ ತಯಾರಾಗಿ ಬಿಲ್ಲು ಹಿಡಿದಿದ್ದರೂ ಅವನು ಬೆದರುತ್ತಿದ್ದ. ಅವನ ಶರೀರ ಕುಸಿಯಿತು, ಬಿಲ್ಲು ಕೈಯಿಂದ ಬಿದ್ದಿತು ಮತ್ತು ಅವನು ಅಲ್ಲೇ ಬೇಸರದಿಂದ, ವಿಷಾದದಿಂದ ಕುಳಿತ. ಅರ್ಜುನ ಯುದ್ಧ ಮಾಡಲಾರದೆ ತನ್ನ ಕರ್ತವ್ಯವನ್ನು ಮರೆತ. ಅವಸಾನದಲ್ಲಿ ಈ ಅಧ್ಯಾಯವು ಅರ್ಜುನನ ಅಂತರಂಗದ ಸಂಶಯ, ಸಂಕಟ ಮತ್ತು ದೈಹಿಕ ಮಾನಸಿಕ ದುರ್ಬಲತೆಯನ್ನು ಬಿಂಬಿಸುತ್ತದೆ. ಅವನು ಯುದ್ಧಕ್ಕಿಂತ ಮನುಷ್ಯತೆಯನ್ನು, ಸಂಬಂಧಗಳನ್ನು ಮಹತ್ವದಾಗಿ ನೋಡುತ್ತಾನೆ. ಆದರೆ ಇದೇ ಸಂಕಟವೇ ಮುಂದಿನ ಅಧ್ಯಾಯಗಳಲ್ಲಿ ಭಗವಾನ್ ಕೃಷ್ಣನು ದೇವರ ರೂಪದಲ್ಲಿ ತತ್ವಬೋಧೆಯನ್ನು ನೀಡಲು ಕಾರಣವಾಗುತ್ತದೆ.